ನೀವು ಯಾವಾಗಾದರೂ ಯೋಚಿಸಿದ್ದೀರಾ ಮಂತ್ರವನ್ನು ಏಕೆ 108 ಬಾರಿ ಜಪ ಮಾಡುತ್ತಾರೆ ಎಂದು? ವೇದಗಳ ಕಾಲದಿಂದಲೂ 108 ಎನ್ನುವುದು ಕೇವಲ ಒಂದು ಸಂಖ್ಯೆಯಲ್ಲ, ಅದು ಬ್ರಹ್ಮಾಂಡದ ಲಯ. ಶಾಸ್ತ್ರಗಳು ಹೇಳುವಂತೆ ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ದೂರ ಸೂರ್ಯದ ವ್ಯಾಸಕ್ಕಿಂತ ಸುಮಾರು 108 ಪಟ್ಟು ಹೆಚ್ಚು. ಯೋಗಶಾಸ್ತ್ರದ ಪ್ರಕಾರವೂ ಮಾನವನ ದೇಹದಲ್ಲಿ ಇರುವ 108 ಪ್ರಮುಖ ನಾಡಿಗಳು ಹೃದಯದಲ್ಲಿ ಸೇರುತ್ತದೆ. ಇನ್ನು ಭಾರತೀಯ ಜ್ಯೋತಿಷ್ಯದಲ್ಲಿ 12 ರಾಶಿಗಳು ಎಂದರೆ ಸೂರ್ಯನು ಒಂದು ವರ್ಷದಲ್ಲಿ ಸಾಗುವ ಸಂಪೂರ್ಣ ಆಕಾಶ ಮಾರ್ಗ. ಇದು ಕಾಲದ ಪೂರ್ಣ ಚಕ್ರವನ್ನು ಸೂಚಿಸುತ್ತದೆ. 9 ಗ್ರಹಗಳು ಎಂದರೆ ನವಗ್ರಹಗಳು, ಮಾನವನ ಜೀವನದ ಮೇಲೆ ಪ್ರಭಾವ ಬೀರುವ ಶಕ್ತಿಗಳು. 12 ರಾಶಿಗಳು ಎಂದರೆ ಕಾಲ ಮತ್ತು ಆಕಾಶ, 9 ಗ್ರಹಗಳು ಎಂದರೆ ಶಕ್ತಿ ಮತ್ತು ಚಲನ. ಈ ಎರಡೂ ಒಂದಾದಾಗ ಬರುವ ಸಂಖ್ಯೆ 108. ಅದಕ್ಕಾಗಿ ಮಂತ್ರವನ್ನು 108 ಬಾರಿ ಜಪ ಮಾಡುವುದು ಸಂಪೂರ್ಣ ಬ್ರಹ್ಮಾಂಡಕ್ಕೆ ನಮ್ಮ ಪ್ರಾರ್ಥನೆಯನ್ನು ಅರ್ಪಿಸುವಂತೆ.